ನಮಸ್ಕಾರ ವೀಕ್ಷಕರೇ. ಕಾಂಗ್ರೆಸ್ನ ಸುಳ್ಳು ಸುದ್ದಿಗಳ ಅಜೆಂಡಾ ಮತ್ತೊಮ್ಮೆ ಎಕ್ಸ್ಪೋಸ್ ಆಗಿದೆ. ದಿಢೀರಂತ ಜೆಡಿಯು ನಿತೀಶ್ ಕುಮಾರ್ ಮತ್ತೆ ಮುನ್ನೆಲೆಗೆ ಬಂದಿದ್ದಾರೆ. ಮಣಿಪುರದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಜೆಡಿಯು ನೀಡಿದ್ದ ಬೆಂಬಲ ವಾಪಸ್ ತೆಗೆದುಕೊಳ್ಳಲಾಗಿದೆ ಅನ್ನೋ ಸುದ್ದಿ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನವನ್ನ ಎಬ್ಬಿಸಿತು. ಈ ಸುದ್ದಿ ಬಂದ ಕೆಲವೇ ನಿಮಿಷಗಳಲ್ಲಿ ಕಾಂಗ್ರೆಸ್ನ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಬಿಜೆಪಿ ಸರ್ಕಾರ ಫಿನಿಶ್, ಮೋದಿ ಸರ್ಕಾರ ಪತನ ಹೀಗೆ ಸಾಕಷ್ಟು ಪೋಸ್ಟರ್ಗಳು ರಾರಾಜಿಸಿದ್ವು. ಅದಾದ ಕೆಲ ಹೊತ್ತಲ್ಲೇ ಬಂದ ಸುದ್ದಿಗಳು ಕಾಂಗ್ರೆಸ್ ಹಾಗೂ ವಿಪಕ್ಷಗಳಿಗೆ ದೊಡ್ಡ ಮುಖಭಂಗವನ್ನ ತಂದ್ವು. ಸುಳ್ಳು ಸುದ್ದಿಗಳನ್ನ ಹರಿಬಿಟ್ಟಿದ್ದಕ್ಕೆ ಟ್ರೋಲ್ ಆಗೋ ಹಾಗೆ ಮಾಡಿದ್ವು. ಈಗ ಎನ್ಡಿಎ ಮೈತ್ರಿ ಗಟ್ಟಿ ಅನ್ನೋದು ಇನ್ನೊಂದು ಸಲ ನಿತೀಶ್ ಕುಮಾರ್ ಸಾಬೀತು ಮಾಡಿದ್ದಾರೆ. ಇನ್ನೊಂದೆಡೆ ಚಂದ್ರಬಾಬು ನಾಯ್ಡು ಕೂಡ ಪ್ರಧಾನಿ ಮೋದಿಯನ್ನ ಹಾಡಿ ಹೊಗಳಿದ್ದಾರೆ. ಮತ್ತೊಂದೆಡೆ ಮಹಾರಾಷ್ಟ್ರದಲ್ಲಿ ಮಹಾಯುತಿಯಲ್ಲಿನ ಗೊಂದಲಗಳ ನಡುವೆಯೂ ಸಿಎಂ ಫಡ್ನವೀಸ್ ಹೊಸ ಕ್ರಾಂತಿ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಾಜಕೀಯ ಅಂದ್ರೇನೆ ಹಾಗೆ. ಎದುರಾಳಿಗಳು ಯಾವಾಗ ಮುಗ್ಗರಿಸ್ತಾರೆ ಅನ್ನೋದನ್ನ ಎಲ್ಲಾ ಪಕ್ಷದವರು ಕಾಯ್ತಾ ಇರ್ತಾರೆ. ಆಡಳಿತ ಪಕ್ಷದಲ್ಲಿ ಸ್ವಲ್ಪ ಅಸಮಾಧಾನ ಸಿಕ್ಕಿದರೆ ಸಾಕು, ಅದನ್ನ ದೊಡ್ಡ ಮಾಡೋ ಪ್ರಯತ್ನವನ್ನ ಎಲ್ಲರೂ ಮಾಡ್ತಾರೆ. ಆದ್ರೆ ಈ ವಿಚಾರದಲ್ಲಿ ಕಾಂಗ್ರೆಸ್ ಒಂದು ಪ್ರತ್ಯೇಕ ದಾರಿಯನ್ನ ಹಿಡಿದಿದೆ. ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋ ನಾಯಕರು ಎಲ್ಲಾ ಪಕ್ಷದಲ್ಲೂ ಇದ್ದಾರೆ. ಎಲ್ಲಾ ಪಕ್ಷಗಳು ಇಂಥ ಕೆಲಸಗಳನ್ನ ಮಾಡುತ್ತವೆ. ಆದ್ರೆ ಇರೋ ವಿಚಾರಕ್ಕೆ ಸ್ವಲ್ಪ ರೆಕ್ಕೆ ಪುಕ್ಕ ಸೇರಿಸಿದ್ರೆ ಅದನ್ನ ಜನರು ರಾಜಕಾರಣಿಗಳ ಹಣೆ ಬರಹ ಅಂತ ಬೈದು ಸುಮ್ನಾಗ್ತಾರೆ. ಆದ್ರೆ ಇರೋ ವಿಷಯವನ್ನ ಬೇರೆ ರೀತಿಯಲ್ಲೇ ಹೇಳೋದ್ರಲ್ಲಿ ಕಾಂಗ್ರೆಸ್ ಎಕ್ಸ್ಪರ್ಟ್ ಅನ್ನೋದು ಜನರ ವಾದ. ಈಗ ಅಂಥದ್ದೇ ಇನ್ನೊಂದು ಕೆಲಸ ಮಾಡೋದಕ್ಕೆ ಹೋಗಿ ಮತ್ತೆ ನಗೆ ಪಾಟಲಿಗೆ ಈಡಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಜನರ ನಂಬಿಕೆ ಹಾಗೂ ವಿಶ್ವಾಸಕ್ಕೆ ಮತ್ತೊಮ್ಮೆ ಧಕ್ಕೆಯನ್ನ ತಂದುಕೊಂಡಿದೆ. ಮಣಿಪುರದಲ್ಲಿ ಬಿಜೆಪಿ ಸರ್ಕಾರಕ್ಕೆ ಜೆಡಿಯು ಬೆಂಬಲ ಇದೆ. ಅದು ಏಕೈಕ ಶಾಸಕ ಬೆಂಬಲ. ಆ ಶಾಸಕನ ಹೆಸರು MD ಅಬ್ದುಲ್ ನಾಸಿರ್ ಅಂತ. ನಿನ್ನೆ ಇದ್ದಕ್ಕಿದ್ದ ಹಾಗೆ ಅಬ್ದುಲ್ ನಾಸಿರ್ಗೆ ವಿಪಕ್ಷದಲ್ಲಿ ಕೂರಿಸೋದಕ್ಕೆ ಒಂದು ಸೂಚನೆ ಬರುತ್ತೆ. ಈ ಬಗ್ಗೆ ರಾಜ್ಯಪಾಲರಿಗೆ ಮನವಿ ಮಾಡಿದ್ದು ಮಣಿಪುರ ಜೆಡಿಯು ಯೂನಿಟ್ ಪ್ರೆಸಿಡೆಂಟ್ ಕ್ಷ ಬಿರೇನ್ ಸಿಂಗ್. ರಾಜ್ಯಾಧ್ಯಕ್ಷರೇ ಈ ಮಾತು ಹೇಳ್ತಾ ಇದ್ದಾರೆ ಅಂದ್ರೆ ಈ ನಿರ್ಧಾರದ ಹಿಂದೆ ದೊಡ್ಡ ತೂಕ ಇದೆ ಅಂತ ಎಲ್ಲರೂ ಅಂದುಕೊಂಡಿದ್ರು. ಮೊದಲೇ ಮಣಿಪುರ ಇತ್ತೀಚೆಗೆ ಯಾವ ರೀತಿ ಸದ್ದು ಮಾಡಿದೆ ಅನ್ನೋದು ಗೊತ್ತೇ ಇದೆ. ಪ್ರಧಾನಿ ಮೋದಿ ವಿರುದ್ಧ ಮಣಿಪುರವನ್ನ ಪ್ರಬಲ ಅಸ್ತ್ರ ಮಾಡೋ ಕೆಲಸ ನಡೀತಾ ಇದ್ರೂ ಅದು ವರ್ಕ್ ಆಗ್ಲಿಲ್ಲ. ಅಂತ ಮಣಿಪುರದಲ್ಲಿ ಬಿಜೆಪಿಗೆ ಹಿನ್ನಡೆ ಅಂದಾಗ ಅದನ್ನ ಸಂಭ್ರಮಿಸೋದು ಸರಿಯೇ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಅದನ್ನ ಸಂಭ್ರಮಿಸಿದೆ. ಈ ಹೊತ್ತಲ್ಲಿ ಕರ್ನಾಟಕ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾ ಪೇಜ್ಗಳು ಸೇರಿದಂತೆ ಹಲವು ಪೇಜ್ಗಳಲ್ಲಿ ಎನ್ಡಿಎಯಲ್ಲಿ ಬಿರುಕು, ಮೋದಿ ಸರ್ಕಾರ ಪತನ ಅನ್ನೋದನ್ನ ಬರೆದುಕೊಂಡು 3 ನಾಮ ಇರೋ ಸಿಂಬಲ್ ಅನ್ನ ಕೂಡ ಹಾಕಿ ವೈರಲ್ ಮಾಡಿದೆ. ಸುನಾಮಿಯಂತೆ ಈ ವಿಚಾರ ಹರಡಿರುವಾಗ ನಿತೀಶ್ ಕುಮಾರ್ ಸುಮ್ಮನೆ ಇರೋದಕ್ಕಾಗತ್ತಾ? ಪಕ್ಷದ ಪ್ರಮುಖರೇ ತಾವಾಗಿದ್ದು ಉತ್ತರ ಕೊಡದೇ ಇದ್ರೆ ಮಣಿಪುರ ನಿರ್ಧಾರದ ಹಿಂದೆ ಅವರೇ ಇರೋದು ಅಂತ ಎಲ್ಲರೂ ಭಾವಿಸ್ತಾ ಇದ್ರು. ಆದ್ರೆ ಈ ಬೆಳವಣಿಗೆ ಬೆನ್ನಲ್ಲೇ ಜೆಡಿಯು ಪಕ್ಷದ ವತಿಯಿಂದ ಕ್ಷ ಬಿರೇನ್ ಸಿಂಗ್ ರನ್ನ ಉಚ್ಚಾಟನೆ ಮಾಡಲಾಗುತ್ತೆ. ತಕ್ಷಣವೇ ಜೆಡಿಯು ರಾಷ್ಟ್ರೀಯ ವಕ್ತಾರ ರಾಜೀವ್ ರಂಜನ್ ಕೂಡ ಈ ಕುರಿತಂತೆ ಪ್ರತಿಕ್ರಿಯೆ ನೀಡ್ತಾರೆ. ಬಿಜೆಪಿ ಜೊತೆ ಮೈತ್ರಿ ಮುರಿದುಕೊಳ್ಳೋ ಬಗ್ಗೆ ಯಾವ ರೀತಿಯ ನಿಲುವನ್ನು ಕೂಡ ನಾವು ತೆಗೆದುಕೊಂಡಿಲ್ಲ. ಈಗ ನಡೆದಿರೋ ಬೆಳವಣಿಗೆಗೆ ಕ್ಷ ಬಿರೇನ್ ಸಿಂಗ್ ಹೊಣೆ. ಯಾರ ಬಳಿಯೂ ಚರ್ಚಿಸದೆ, ಯಾರ ಸಲಹೆಯೂ ಇಲ್ಲದೆ ಏಕಪಕ್ಷೀಯವಾಗಿ ನಿರ್ಧಾರವನ್ನ ತೆಗೆದುಕೊಂಡ ಅವರನ್ನ ಪಕ್ಷದಿಂದ ವಜಾಗೊಳಿಸಿರೋದಾಗಿ ತಿಳಿಸ್ತಾರೆ. ಅಲ್ಲದೆ ಬಿಜೆಪಿ ಜೊತೆ ಜೆಡಿಯು ಮೈತ್ರಿ ಗಟ್ಟಿಯಾಗಿ ಮುಂದುವರಿಯಲಿದೆ ಅಂತ ಸ್ಪಷ್ಟನೆಯನ್ನ ಕೊಡ್ತಾರೆ. ಅಂದಹಾಗೆ ಇಷ್ಟೆಲ್ಲಾ ಬೆಳವಣಿಗೆ ನಡೆಯೋದಕ್ಕೆ ಮುನ್ನವೇ, ಜೆಡಿಯು ಮುಖ್ಯಸ್ಥರ ಪ್ರತಿಕ್ರಿಯೆ ಬರೋದಕ್ಕೂ ಮುನ್ನವೇ ಕಾಂಗ್ರೆಸ್ ಮೋದಿ ಸರ್ಕಾರ ಬಿದ್ದೋಯ್ತು ಅನ್ನೋ ರೀತಿಯಲ್ಲಿ ಸುದ್ದಿಗಳನ್ನ ಹರಡಿಸಿದೆ ಈಗ ವ್ಯಾಪಕ ಟ್ರೋಲ್ಗೆ ಗುರಿಯಾಗ್ತಾ ಇರೋದು. ಕನಿಷ್ಠ ಪಕ್ಷ ಅಸಮಾಧಾನ ಸ್ಟಾರ್ಟ್ ಆಯ್ತು, ಮಣಿಪುರದಲ್ಲಿ ಬೆಂಬಲ ವಾಪಸ್ ಅನ್ನೋದನ್ನ ಹೈಲೈಟ್ ಮಾಡಿದಿದ್ರೆ ಅದು ವಾಸ್ತವ ಹಾಗೂ ನಿಜ ಅನಿಸ್ಕೊಳ್ತಾ ಇತ್ತು. ಎಲ್ಲವನ್ನ ಬಿಟ್ಟು ನೇರವಾಗಿ ಸರ್ಕಾರ ಬೀಳಿಸೋದಕ್ಕೆ ಹೋಗಿದ್ರಿಂದ ಈಗ ಮೈತ್ರಿ ಇನ್ನಷ್ಟು ಗಟ್ಟಿಯಾಯಿತು ಅಂತ ಹೇಳಲಾಗ್ತಾ ಇದೆ. ಮೊದಲೇ ಸರ್ಕಾರ ಶೇಕ್ ಆಯ್ತು ಅನ್ನೋ ಸುದ್ದಿ ಬಂದಾಗ್ಲೆಲ್ಲ ವಿಪಕ್ಷಗಳಿಗೆ ಟಾರ್ಗೆಟ್ ಆಗೋದು ನಿತೀಶ್ ಕುಮಾರ್. ಒಂದು ಸಲ ಆಚೆ ಕಾಲಿಟ್ಟು ಈಚೆ ಬಂದಿರೋದ್ರಿಂದ ಸದಾ ಅವರ ಮೇಲೆ ಅನುಮಾನ ತಪ್ಪಿದ್ದಲ್ಲ. ಹಾಗೆ ಅನುಮಾನ ಎದ್ದಾಗ್ಲೆಲ್ಲ ಅವರು ಮುಂದೆ ಬಂದು ಅದನ್ನ ಬಗೆಹರಿಸ್ತಾ ಇರೋದು ಕೂಡ ಮುಂದುವರೆದುಕೊಂಡು ಬಂದಿದೆ. ಈಗ ಈ ಬೆಳವಣಿಗೆ ಬೆನ್ನಲ್ಲೇ ಕೇವಲ ಮಣಿಪುರ ಮಾತ್ರವಲ್ಲ, ಯಾವ ರಾಜ್ಯದಲ್ಲೂ ಬಿಜೆಪಿ ಬೆಂಬಲ ಹಿಂದೆ ಪಡೆಯೋದಿಲ್ಲ ಅನ್ನೋ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಂದಹಾಗೆ ಈ ಸಡನ್ ಪ್ರಕ್ರಿಯೆ ಹಲವು ಅನುಮಾನಗಳಿಗೂ ಕೂಡ ದಾರಿ ಮಾಡಿಕೊಡ್ತಾ ಇದೆ. ಅದಕ್ಕೆ ಕಾರಣ ಬೆಂಬಲ ವಾಪಸ್ ಪಡೆಯೋ ಸಂಬಂಧ ರಾಜ್ಯಪಾಲರಿಗೆ ಕ್ಷ ಬಿರೇನ್ ಸಿಂಗ್ ಬರೆದಿದ್ದ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದ ಕೆಲವೊಂದು ಅಂಶಗಳು. ಈ ಹಿಂದೆ ಜೆಡಿಯು ಬಿಜೆಪಿ ಮೈತ್ರಿಯಿಂದ ಹೊರಬಂದು ಇಂಡಿ ಒಕ್ಕೂಟಕ್ಕೆ ಸೇರಿತು. ಆನಂತರ 5 ಜೆಡಿಎ ಎಂಎಲ್ಎಗಳು ಮಣಿಪುರದಲ್ಲಿ ವಾಪಸ್ ಬಂದಿದ್ರು ಅನ್ನೋದನ್ನ ಮೆನ್ಷನ್ ಮಾಡಲಾಗಿದೆ. ಅದಾಗಿ 2024ರ ಲೋಕಸಭಾ ಎಲೆಕ್ಷನ್ ಬಳಿಕ ನಿತೀಶ್ ಕುಮಾರ್ ಮಣಿಪುರದಲ್ಲಿ ಮತ್ತೆ ಬಿಜೆಪಿಗೆ ಬೆಂಬಲವನ್ನ ಸೂಚಿಸಿದ್ರು. ಈ ಪತ್ರದಲ್ಲಿ ಪರೋಕ್ಷವಾಗಿ ಇಂಡಿ ಒಕ್ಕೂಟದ ನೆರಳಿರೋದ್ರಿಂದ ಬಿರೇನ್ ಸಿಂಗ್ಗೆ ಇಂಡಿ ನಾಯಕರು ಗಾಳ ಹಾಕಿರಬಹುದು ಅನ್ನೋ ಅನುಮಾನಗಳು ಕೂಡ ಕಾಡ್ತಾ ಇದೆ.
ಅಲ್ಲದೆ ಯಾರೊಂದಿಗೂ ಚರ್ಚಿಸದೆ ಈ ನಿರ್ಧಾರವನ್ನ ತೆಗೆದುಕೊಳ್ಳೋ ಧೈರ್ಯ ಅವರಿಗೆ ಬಂದಿದ್ದು ಹೇಗೆ ಅನ್ನೋದು ಕೂಡ ಅನುಮಾನವನ್ನ ಹುಟ್ಟಿಸ್ತಾ ಇದೆ. ಆದ್ರೆ ಮಣಿಪುರದಲ್ಲಿ ಬಿಜೆಪಿಗೆ ಬಹುಮತ ಇರೋದ್ರಿಂದ ಜೆಡಿಯು ಬೆಂಬಲ ವಾಪಸ್ ಪಡೆದರೂ ಸರ್ಕಾರ ಕುಸಿಯಲ್ಲ ಅನ್ನೋದು ವಾಸ್ತವ. ಇನ್ನು ಕೇಂದ್ರದಲ್ಲಿ ಎನ್ಡಿಎ ಪ್ರಮುಖ ಮಿತ್ರ ನಿತೀಶ್ ನಾನೆಂದು ನಿಮ್ಮವನು ಅಂತ ಹೇಳ್ತಾ ಇದ್ರೆ, ಇತ್ತ ಇನ್ನೊಬ್ಬ ಪ್ರಮುಖ ಮಿತ್ರ ಚಂದ್ರಬಾಬು ನಾಯ್ಡು ಕೂಡ ಪ್ರಧಾನಿ ಮೋದಿಯನ್ನ ಹಾಡಿ ಹೊಗಳ್ತಾ ಇದ್ದಾರೆ. ವರ್ಲ್ಡ್ ಎಕನಾಮಿಕ್ ಫೋರಂನ ವಾರ್ಷಿಕ ಮೀಟಿಂಗ್ ನಲ್ಲಿ ಮಾತನಾಡಿರೋ ಚಂದ್ರಬಾಬು ನಾಯ್ಡು ಪ್ರಧಾನಿ ಮೋದಿ ನಾಯಕತ್ವವನ್ನ ಕೊಂಡಾಡಿದ್ದಾರೆ. ಮೋದಿ ಆಡಳಿತದಲ್ಲಿ ಬ್ರಾಂಡ್ ಇಂಡಿಯಾ ಅನ್ನೋದು ಇನ್ನಷ್ಟು ಬಲಿಷ್ಠವಾಗಿದೆ. ಜಾಗತಿಕ ಮಟ್ಟದಲ್ಲಿ ಭಾರತ ಎಲ್ಲರಿಂದ ಗುರುತಿಸಲ್ಪಟ್ಟಿದೆ ಹಾಗೂ ವಿಶ್ವಾಸಕ್ಕೆ ಅರ್ಹವಾಗಿದೆ. ಸಾಕಷ್ಟು ಭಾರತೀಯರು ವಿವಿಧ ದೇಶಗಳಲ್ಲಿ ಬಂಡವಾಳ ಹೂಡಿಕೆ ಮಾಡ್ತಾ ಇದ್ದಾರೆ, ಉದ್ಯಮವನ್ನ ಆರಂಭಿಸ್ತಾ ಇದ್ದಾರೆ. ಇದು ಉತ್ತಮ ಬೆಳವಣಿಗೆ. ಭಾರತಕ್ಕೆ ವಿವಿಧ ದೇಶಗಳ ಇನ್ವೆಸ್ಟರ್ಸ್ ಬರ್ತಾ ಇರೋದಕ್ಕೂ ಇಲ್ಲಿಂದ ಬೇರೆ ಬೇರೆ ದೇಶಗಳಿಗೆ ಇನ್ವೆಸ್ಟ್ ಆಗ್ತಾ ಇರೋದಕ್ಕೂ ಕೂಡ ಉತ್ತಮ ವಾತಾವರಣವನ್ನ ಕಲ್ಪಿಸಿಕೊಡೋದರಲ್ಲಿ ಮೋದಿ ಪಾತ್ರ ದೊಡ್ಡದಿದೆ ಅನ್ನೋದನ್ನ ಹೇಳಿದ್ದಾರೆ. ಅಲ್ಲದೆ ಆಂಧ್ರದ ಸಮಗ್ರ ಅಭಿವೃದ್ಧಿಗೆ ಪ್ರಧಾನಿ ಮೋದಿ ಬೆಂಬಲ ಕೊಡ್ತಾ ಇರೋದ್ರಿಂದ ಟಿಡಿಪಿ ಹಾಗೂ ಬಿಜೆಪಿ ಬಾಂಧವ್ಯ ಹಿಂದೆಂದಿಗಿಂತ ಗಟ್ಟಿಯಾಗಿದೆ. ಕೇಂದ್ರದಲ್ಲಿ ಮೈತ್ರಿ ಬಿಗಿಯಾಗ್ತಾ ಇದ್ರೆ, ಇತ್ತ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಒಳಗೆ ಮತ್ತೊಂದು ಗುಸುಗುಸು ಕೇಳಿ ಬರ್ತಾ ಇದೆ. ಹಿಂದಿನ ಏಕನಾಥ್ ಶಿಂದೆ ಸರ್ಕಾರ ತೆಗೆದುಕೊಂಡ ನಿರ್ಧಾರಗಳನ್ನ ಫಡ್ನವೀಸ್ ರದ್ದುಗೊಳಿಸಿರೋದು ವಿಪಕ್ಷಗಳ ಕಿವಿಯನ್ನ ನೆಟ್ಟಗಾಗಿಸಿದೆ. ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಟೆಂಡರ್ ಪ್ರಕ್ರಿಯೆಯಲ್ಲಿ ನಿಯಮಗಳ ಉಲ್ಲಂಘನೆಯ ಶಂಕಿತ ಕಾರಣ ಖಾಸಗಿ ಕಂಪನಿಗಳಿಂದ 1310 ಸಾರ್ವಜನಿಕ ಸಾರಿಗೆ ಬಸ್ಗಳ ಬಾಡಿಗೆ ಪಡೆಯುವ ಸಾರಿಗೆ ಇಲಾಖೆಯ 2,000 ಕೋಟಿ ರು ನಿರ್ಧಾರದ ಬಗ್ಗೆ ತನಿಖೆಗೆ ಫಡ್ನವೀಸ್ ಆದೇಶಿಸಿದ್ದಾರೆ. ಅಲ್ಲದೆ ಶಿಂದೆ ಸರ್ಕಾರ 12,000 ಕೋಟಿ ರು ಮೌಲ್ಯದ 900 ಆಂಬ್ಯುಲೆನ್ಸ್ಗಳನ್ನು ಮತ್ತು ವೈದ್ಯಕೀಯ ಉಪಕರಣಗಳನ್ನು ಖರೀದಿಸುವ ನಿರ್ಧಾರದ ಬಗ್ಗೆ ತನಿಖೆಗೆ ಫಡ್ನವೀಸ್ ಆದೇಶಿಸಿದ್ದಾರೆ. ರಾಜ್ಯ ಆರೋಗ್ಯ ಇಲಾಖೆಯ ಹಿಂದಿನ ಸಚಿವ ಮತ್ತು ಶಿವಸೇನಾ ಶಾಸಕ ತಾನಾಜಿ ಸಾವಂತ್ ಅವರು ಆಂಬ್ಯುಲೆನ್ಸ್ಗಳ ಖರೀದಿಗೆ ಸಂಬಂಧಿಸಿದ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಆರೋಪಿಸಲಾಗಿದೆ. ಇಲ್ಲಿಯೂ ಸಹ ಕೆಲವು ಗುತ್ತಿಗೆದಾರರು ಮತ್ತು ಪೂರೈಕೆದಾರರಿಗೆ ಅನುಕೂಲವಾಗುವಂತೆ ಟೆಂಡರ್ ಷರತ್ತುಗಳನ್ನ ಬದಲಾಯಿಸಲಾಗಿತ್ತು ಅನ್ನೋ ಆರೋಪ ಕೇಳಿಬಂದಿದೆ. ಆದರೆ ಈ ತನಿಖೆ ವಿಚಾರ ಸಣ್ಣ ಮಟ್ಟದಲ್ಲಿ ಮುಂದುವರೆದಿದ್ದು, ಮೈತ್ರಿ ನಾಯಕರು ಯಾರು ಇಲ್ಲಿಯ ತನಕ ಈ ಬಗ್ಗೆ ಅಸಮಾಧಾನವನ್ನ ಅಥವಾ ವಿರೋಧದ ಹೇಳಿಕೆಯನ್ನ ನೀಡದೇ ಇರೋದ್ರಿಂದ ಎಲ್ಲವೂ ತಣ್ಣಗೆ ಮುಗಿಯಬಹುದು ಅಂತ ಊಹಿಸಲಾಗಿದೆ. ಆದ್ರೆ ಇದರ ಜೊತೆಗೆ ಅಧಿಕಾರಕ್ಕೆ ಬಂದ ಒಂದೇ ಒಂದು ತಿಂಗಳಲ್ಲಿ ಫಡ್ನವೀಸ್ ಆಡಳಿತದಲ್ಲಿ ಕ್ರಾಂತಿ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ಆಡಳಿತ ಸುಧಾರಣೆಗೆ ಹಲವು ಹೊಸ ನೀತಿಗಳನ್ನ ತರುವ ಮೂಲಕ ಫಡ್ನವೀಸ್ ಗಮನವನ್ನ ಸೆಳೆದಿದ್ರು. ಈಗ ಡಾವೋಸ್ನ ವರ್ಲ್ಡ್ ಎಕನಾಮಿಕ್ ಫೋರಂನಲ್ಲಿ ಬರೋಬ್ಬರಿ 6.25 ಲಕ್ಷ ಕೋಟಿ MOUSಗೆ ಫಡ್ನವೀಸ್ ಸಹಿ ಹಾಕಿದ್ದಾರೆ. ಮಹಾರಾಷ್ಟ್ರ ಆರ್ಥಿಕತೆ ಹೆಚ್ಚಿಸುವುದರ ಜೊತೆಗೆ ಭಾರತದ 1 ಟ್ರಿಲಿಯನ್ ಎಕಾನಮಿ ಗುರಿಯನ್ನ ಸಾಧಿಸೋದಕ್ಕೆ ಇದು ಸಹಕಾರಿಯಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಇದರಲ್ಲಿ ಸುಮಾರು 55,000 ನೇರ ಉದ್ಯೋಗ ಸೃಷ್ಟಿಯಾಗಲಿದ್ರೆ ಸುಮಾರು 1.25 ಲಕ್ಷ ಇಂಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಸೃಷ್ಟಿಯಾಗಲಿದೆ. ಸ್ಟೀಲ್, ಗ್ರೀನ್ ಎನರ್ಜಿ, ಐಟಿ, ಸೋಲಾರ್ ಕಾಂಪೊನೆಂಟ್ ಸೇರಿ ಹಲವು ವಲಯಗಳಲ್ಲಿ ಉದ್ಯೋಗ ಸೃಷ್ಟಿಯಾಗಲಿದೆ. ಒಟ್ನಲ್ಲಿ ವಿಪಕ್ಷಗಳು ಬಿರುಕು ಅಂತ ಹೇಳಿದಷ್ಟು ಈ ಬಂಧ ಗಟ್ಟಿಯಾಗಿದೆ ಅನ್ನೋದನ್ನ ನಿತೀಶ್ ಕುಮಾರ್ ಹೇಳ್ತಾನೆ ಬಂದಿದ್ದಾರೆ. ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋ ಹಾಗೆ ನಿತೀಶ್ ಮೇಲೆ ಒಂದು ಅನುಮಾನದ ಕಣ್ಣು ಕೂಡ ಅವಶ್ಯಕತೆ ಎನ್ನಲಾಗ್ತಾ ಇದೆ. ಈ ಮಧ್ಯೆ ಕಾಂಗ್ರೆಸ್ ಮತ್ತೊಮ್ಮೆ ಸುಳ್ಳು ಹೇಳಿ ಸಿಕ್ಕಿಬಿದ್ದಿದೆ ಅನ್ನೋದು ಜನಾಭಿಪ್ರಾಯ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.